ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡದ ಕೆಲವು ಒಗಟುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಾಗಿದ್ರೆ ಮೊದಲನೇ ಒಗಟು ನೋಡೋಣ ಬನ್ನಿ. ಹುಟ್ಟುತ್ತಲೇ ತಲೆಯಲ್ಲಿ ಟೋಪಿ ಹಾಕಿಕೊಂಡಿರುತ್ತಾನೆ, ಆದರೆ ಇವನ ಮೈಯೆಲ್ಲ ಮುಳ್ಳು ಅಥವಾ ಒಂದು ಕೊಂಬಿನ ಗುಳಿ ಇರುತ್ತದೆ. ಇವನಾರಾರು? ಉತ್ತರ ಬದನೆಕಾಯಿ. ಎರಡನೇ ಪ್ರಶ್ನೆ ನೋಡೋಣ ಬನ್ನಿ. ಕಣ್ಣಿಲ್ಲ ಕಾಲಿಲ್ಲ ಆದರೂ ನಿರಂತರವಾಗಿ ಚಲಿಸುತ್ತಲೇ ಇರುತ್ತದೆ. ಇದರ ಹತ್ತಿರ ಹೋದರೆ ದಾಹ ತೀರುತ್ತದೆ. ನಾನಾರು? ಉತ್ತರ ನದಿ. ಮೂರನೇ ಪ್ರಶ್ನೆ. ಚಿನ್ನದ ಪೆಟ್ಟಿಗೆ ಒಳಗೆ ಬೆಳ್ಳಗಿನ ಲಿಂಗವೊಂದಿದೆ. ಮೈಯೆಲ್ಲ ಹಳದಿ ಬಣ್ಣ, ತಿನ್ನಲು ತುಂಬ ರುಚಿ. ನಾನಾರು? ಉತ್ತರ ಬಾಳೆಹಣ್ಣು. ನಾಲ್ಕನೇ ಒಗಟು. ಬಾಯಿ ಇದೆ ಮಾತನಾಡಲ್ಲ, ಹೊಟ್ಟೆ ಇದೆ ಜೀರ್ಣವಾಗಲ್ಲ, ಒಳಗಡೆ ನಾಣ್ಯಗಳಿರುತ್ತವೆ. ಏನದು? ಉತ್ತರ ಮಣ್ಣಿನ ಗಲ್ಲಪೆಟ್ಟಿಗೆ. ಐದನೇ ಒಗಟು. ಅಣ್ಣ ತಮ್ಮಂದಿರು 5 ಮಂದಿ, ಮನೆಗೆ ಹೋಗಲು ಒಂದೇ ಬಾಗಿಲು. ಅದು ಏನು? ಉತ್ತರ ಕೈ ಬೆರಳುಗಳು. ಆರನೇ ಪ್ರಶ್ನೆ. ಹುಟ್ಟುತ್ತಾ ಹಸಿರು ಉಡುಪು, ಬೆಳೆಯುತ್ತಾ ಕೆಂಪು ಮುಖ, ಮುದುಕಿಯಾದಾಗ ಕಪ್ಪು ಸೀರೆ, ತಿಂದರೆ ಕಣ್ಣಲ್ಲಿ ನೀರು ತರಿಸುವವಳು, ಆದರೂ ಅಡುಗೆ ಮನೆಗೆ ಇವಳೇ ರಾಣಿ. ಅವಳು ಯಾರು? ಉತ್ತರ ಮೆಣಸಿನಕಾಯಿ. ಏಳನೇ ಪ್ರಶ್ನೆ. ಒಂದೇ ತಾಯಿಯ ಮಕ್ಕಳು 100 ಜನ, ಎಲ್ಲರೂ ಸಾಲಾಗಿ ನಿಂತಿರುತ್ತಾರೆ. ಒಬ್ಬನ ತಲೆಗೆ ಬೆಂಕಿ ಹಚ್ಚಿದರೆ ಸಾಲಾಗಿ ಎಲ್ಲರೂ ತಮ್ಮನ್ನು ತಾವೇ ಸುಟ್ಟುಕೊಂಡು ಜಗತ್ತಿಗೆ ಬೆಳಕು ನೀಡುತ್ತಾರೆ. ಅದು ಏನು? ಉತ್ತರ ಬೆಂಕಿ ಪಟ್ಟಣ. ಎಂಟನೇ ಪ್ರಶ್ನೆ. ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲಿ ಬೆಳೆದು ಮನೆಗೆ ಬಂದವಳು ನಾರಿ. ಮನೆಯಲ್ಲಿದ್ದವರೆಲ್ಲರನ್ನೂ ಒಂದೆಡೆ ಸೇರಿಸಿ ತನ್ನ ಒಡಲಲ್ಲಿ ಬೆಂಕಿ ಇಟ್ಟುಕೊಂಡು ಪ್ರತಿಯೊಬ್ಬರಿಗೂ ಬೆಳಕು ನೀಡುತ್ತಾಳೆ. ಅವಳು ಯಾರು? ಉತ್ತರ ಉರಿಯುವ ಒಲೆ. ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಮೊದಲು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ತಯಾರಿಸಲು ಪ್ರೇರಣೆ. ಧನ್ಯವಾದಗಳು.